Hello everyone. In previous video lecture we discussed third generations of computer. Now we are discussing fourth generations of computer. In fourth generations of computer, ICs were replaced by microprocessor. ICs were replaced by microprocessor, and these microprocessors are built on a single chip. These microprocessor are built on a single chip. They could link together to form a network. They could link together to form a network that lead to the development of internet. These are some of the important features of fourth generations. In third generations, what we implemented is we implemented with an ICs. In fourth generations, we replaced those ICs with a microprocessor. What do you mean by microprocessor? Microprocessor in which thousands of ICs are fabricated in a single chip. Usually, we call this microprocessor as a processor or a microprocessor, on which thousands of ICs are simply fabricated in a single chip. That is called as a microprocessor. It is fabricated on a single chip or mounted on or built on a single chip. These systems, these fourth generations computers are allow us to link together to form a network. They are allow us to link together these devices. Those are called as a network. This leads to the development of internet. These are the important characteristics. Now, for the video lecture ಒಳಗೆ third generations of computer discuss ಮಾಡಾಕತ್ತೀವಿ. Third generations of computer ಒಳಗೆ ನಾವು ICs integrated circuits ಅನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಸರ್ಟನ್ ಅಡ್ವಾಂಟೇಜ್ ಇದ್ದು ಅದು ಟ್ರಾನ್ಸಿಸ್ಟರ್ ಕಂಪೇರ್ ಮಾಡಿದ್ರೆ ICs ಯೂಸ್ ಮಾಡೋದ್ರಿಂದ ಸರ್ಟನ್ ಅಡ್ವಾಂಟೇಜ್ ಇದ್ದು ಅದಕ್ಕೆ IC ಇಂಪ್ಲಿಮೆಂಟ್ ಮಾಡಿದ್ವಿ. ಆದ್ರೆ ಈ ಫೋರ್ತ್ ಜನರೇಷನ್ಸ್ ಒಳಗೆ ಈ ICs ನು ರಿಪ್ಲೇಸ್ ಮಾಡಿ IC ವಿತ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನು ರಿಪ್ಲೇಸ್ ಮಾಡಿ ನಾವು ಮೈಕ್ರೋ ಪ್ರೊಸೆಸರ್ ನ ತಂದ್ವಿ. ಮೈಕ್ರೋ ಪ್ರೊಸೆಸರ್ ಅಪ್ಪ ಅಂದ್ರೆ ಒಂದು ಸಿಂಗಲ್ ಚಿಪ್ ಒಳಗೆ ಥೌಸಂಡ್ಸ್ ಆಫ್ ಐಸಿಸ್ ಒಂದು ಚಿಪ್ ಒಳಗೆ ಫ್ಯಾಬ್ರಿಕೇಟ್ ಮಾಡಿರ್ತಾರ ಅಥವಾ ಮೌಂಟ್ ಮಾಡಿರ್ತಾರ, ಅದನ್ನ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರೀತಾರ. ವಿಚ್ ಈಸ್ by implementing this microprocessor, which leads to the development of faster calculation of a computer system, at the same time which considerably reduce the size of the computer system with compared to its previous versions. ನಮಗ ಮೊದಲನೇ ವರ್ಷ ಅಂದ್ರೆ ಮೂರನೇ ಜನರೇಷನ್ಸ್ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ಈ ಫೋರ್ತ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ದು ಸೈಜ್ ಇನ್ನೂ ಕಾಂಪ್ಯಾಕ್ಟ್ ಆಯ್ತು. ಅಟ್ ದ ಸೇಮ್ ಟೈಮ್ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಇನ್ಕ್ರೀಸ್ ಆಯ್ತು. ಯಾಕಂದ್ರೆ ಥೌಸಂಡ್ಸ್ ಆಫ್ ಐಸಿಸ್ ಒಂದು ಚಿಪ್ ಇಂಪ್ಲಿಮೆಂಟ್ ಮಾಡ್ತಾರ. ಅದು ನಮಗೆ ನಮ್ಮ ಕಂಪ್ಯೂಟರ್ದು ಫಾಸ್ಟರ್ ಕ್ಯಾಲ್ಕುಲೇಷನ್ಸ್ ಅಥವಾ ಫಾಸ್ಟರ್ ಎಕ್ಸೆಸ್ ಟೈಮ್ ಅನ್ನು ಇನ್ಕ್ರೀಸ್ ಮಾಡಿ ಕಂಪ್ಯೂಟರ್ನ ಇನ್ನೂ ಫಾಸ್ಟ್ ಆಗಿ ವರ್ಕ್ ಮಾಡುವಂಗ ನಮಗೆ ಹೆಲ್ಪ್ ಮಾಡ್ತದೆ. ಅದನ್ನು ನಾವು ಫೋರ್ತ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಒಳಗೆ ಇಂಪ್ಲಿಮೆಂಟ್ ಮಾಡಿ. ಇದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂತಂದ್ರೆ ಈ ಫೋರ್ತ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಅವು ತಮ್ಮ ನಡಬರ್ಕ ಕನೆಕ್ಟ್ ಮಾಡಾಕ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾವ. ದೇ ಆರ್ ಅಲೌ ಅಸ್ ಟು ಕನೆಕ್ಟ್ ದೀಸ್ ಡಿವೈಸಸ್ ಅಮಂಗ್ ದೆಮ್ಸೆಲ್ವ್ಸ್ ದಟ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ಇಂಟರ್ನೆಟ್. ಅಂದ್ರೆ ಈ ಸಿಸ್ಟಮ್ ಅನ್ನ ನಾವು ಒಂದಕ್ಕೊಂದು ಕನೆಕ್ಟ್ ಮಾಡಬಹುದು. ನಾವು ಈ ಸಿಸ್ಟಮ್ ಅನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿದ್ವಿ ಅಂದ್ರೆ ಅದನ್ನ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರೀತಾರ. ಇದ ಕಂಪ್ಯೂಟರ್ ನೆಟ್ವರ್ಕ್ ನಮಗ ಇಂಟರ್ನೆಟ್ ಡೆವಲಪ್ಮೆಂಟ್ ಮಾಡಕ ಬೇಸ್ ಆಯ್ತು. ಇದ ನಮಗೆ ಇಂಟರ್ನೆಟ್ ಕನೆಕ್ಷನ್ ಆಫ್ ನೆಟ್ವರ್ಕ್ ವಿಚ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ಇಂಟರ್ನೆಟ್. ನಾವು ಕಂಪ್ಯೂಟರ್ನ ಕನೆಕ್ಟ್ ಮಾಡಿದ್ವಿ, ಅದನ್ನ ಸರ್ಟನ್ ಕ್ಯಾಟಗರೀಸ್ ಆಫ್ ನೆಟ್ವರ್ಕ್ ನ ಕ್ಲಾಸಿಫೈ ಮಾಡ್ತೀವಿ. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇದರದ್ದು ಎಲ್ಲ ಕಾಂಬಿನೇಷನ್ ನಾವು ಇಂಟರ್ನೆಟ್ ಅಂತ ಕರಿತೀವಿ. ನಮಗ ಒಂದೊಂದು ಸಿಸ್ಟಮ್ ಕನೆಕ್ಟ್ ಮಾಡಕ ಹೆಲ್ಪ್ ಮಾಡಿದ್ದು ಬಹಳಷ್ಟು ನೆಟ್ವರ್ಕ್ ಅನ್ನು ಕನೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತು. ಅದು ನಮಗೆ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಡೆವಲಪ್ಮೆಂಟ್ ಮಾಡಕ ಸಹಾಯ ಮಾಡ್ತವೆ. ಇವು ಫೋರ್ತ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ನೌ ವಿ ನೀಡ್ ಟು ಡಿಸ್ಕಸ್ ಫಿಫ್ತ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. This fifth generations of computer which date from present to beyond.
we are not mentioning any specific date. In the rest of the generations, we are mentioning a specific range of an years. In this, we are mentioning 1971 to present. Whatever the system which we are using, those are all called as a fourth generation computer. But fifth generation computer, we are mentioning present to beyond. We are not mentioning any specific date because these are under development, and we are not mentioning any particular limitation for those systems. So that's why we are mentioning present and beyond. Whatever the high configuration or supercomputers which are developing, these are called as a fifth generation computer. These computing devices are built on an artificial intelligence. What do you mean by intelligence or artificial intelligence? Computer is incapable to think themselves. Computers are simply dumb machines. They do not do the work by themselves. A user has to give an instruction. Based on that, they are able to perform certain tasks. Right? These are called as dumb machines. Whatever we give the instruction, for that they are going to performing operations. In these fifth generations of computer, we are finally implementing an artificial intelligence so that computer can think themselves and perform tasks or enact with a given input. Those are called as an artificial intelligence. This technology is implemented in this fifth generation of computer. Still, these computers are under development. We are not mentioning the particular categories of computer is a fifth generations. We are not mentioning. These systems are still under development. ಈ ಫಿಫ್ತ್ ಜನರೇಷನ್ಸ್ ಕಂಪ್ಯೂಟರ್ನ ನಾವು ಯಾವುದೇ ಸ್ಪೆಸಿಫಿಕ್ ಇಯರ್ ರೇಂಜಿಗೆ ಒಳಪಡಿಸೋದಿಲ್ಲ. ಎದಕ್ಕಪ್ಪ ಅಂದ್ರೆ ಅವು ಪ್ರೆಸೆಂಟ್ ಬಿಯಾಂಡ್ ಈಗ ಏನು ಸೂಪರ್ ಕಂಪ್ಯೂಟರ್ ಅಂತ ಡೆವಲಪ್ಮೆಂಟ್ ಮಾಡಾಕತ್ತಾರ ಅವು ಎಲ್ಲ ಸೂಪರ್ ಕಂಪ್ಯೂಟರು ಈ ಫಿಫ್ತ್ ಜನರೇಷನ್ಸ್ ಕಂಪ್ಯೂಟರ್ಗೆ ಬಿಲಾಂಗಿಂಗ್ ಆಗ್ತಾವ. ಈ ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಮೇನ್ಲಿ ಯಾವ ಬೇಸಿಸ್ ಮೇಲೆ ಡೆವಲಪ್ಮೆಂಟ್ ಮಾಡಾಕತ್ತಾರಪ್ಪ ಅಂದ್ರೆ ಕಂಪ್ಯೂಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಟೆಕ್ನಿಕ್ ಅಥವಾ ಒಂದು ಕಾನ್ಸೆಪ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಈ ಸಿಸ್ಟಮ್ ನ ಡೆವಲಪ್ಮೆಂಟ್ ಮಾಡಾಕತ್ತಾರ. ಹಂಗಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಕೃತಕ ಬುದ್ಧಿಮಟ್ಟ, ಕೃತಕ ಬುದ್ಧಿನ ಕಂಪ್ಯೂಟರ್ಗೆ ಅಳವಡಿಸೋದು. ಕೃತಕ ಬುದ್ಧಿ ಅಂದ್ರೆ ಕಂಪ್ಯೂಟರ್ಗೆ ತನ್ನದೇ ಆದಂತ ಸ್ವಂತ ಜ್ಞಾನ ಇಲ್ಲ. ನಾವು ಯೂಸರ್ ಅಥವಾ ಪ್ರೋಗ್ರಾಮರ್ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾನ ಆ ಇನ್ಸ್ಟ್ರಕ್ಷನ್ಗೆ ಅದು ಟಾಸ್ಕ್ ಪರ್ಫಾರ್ಮ್ ಮಾಡ್ತದೆ. ನೀವು ಏನ್ ಇನ್ಸ್ಟ್ರಕ್ಷನ್ ಕೊಡ್ತೀರಿ ಆ ಇನ್ಸ್ಟ್ರಕ್ಷನ್ಗೆ ಆ ಕೆಲಸನ ಮಾಡಿಕೊಡುತ್ತಾರೆ. ತನ್ನಿಂದ ತಾನೇ ಸ್ವಂತ ತಿಳಿದು ಯಾವುದೇ ಕೆಲಸನೂ ಕಂಪ್ಯೂಟರ್ ಮಾಡುವಷ್ಟು ಎಬಿಲಿಟಿ ಹೊಂದಿಲ್ಲ. ಈಗ ಈ ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಒಳಗ ಈ ಕಾನ್ಸೆಪ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಕತ್ತಾರ. ಕೆಲವೊಂದು ಸಿಸ್ಟಮ್ಸ್ ಒಳಗೆ ಇಂಪ್ಲಿಮೆಂಟ್ ಆಗೈತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಆ ಕಾನ್ಸೆಪ್ಟ್ ಕಂಪ್ಯೂಟರ್ಗೆ ಅದು ತನ್ನಿಂದ ತಾನೇ ಸ್ವತಃ ಕೊಟ್ಟಂತ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡು ಕಾನ್ಸೆಪ್ಟ್ ಅಥವಾ ಟೆಕ್ನಿಕ್ ನ ಇಂಪ್ಲಿಮೆಂಟ್ ಮಾಡೋದು ಈ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಲಿಂದ ಈ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಒಳಗೆ ಅಳವಡಿಸ್ಕೊಳ್ತಾರ. ಇಟ್ ಈಸ್ ಆಲ್ ಅಬೌಟ್ generations of computer in which the main important characteristics are which important component we are used to develop the computer, what are the important component around which these computers are developed, speed of the computer and size of the computer. These are main important characteristics of these computers. From first generation to fifth generation, you just observe that in first generation's computer were huge in size, occupying larger space, and computation capacity is very low. If you are going to be seeing these generations from first generation to fifth generations, gradually how we are moving forward with an higher generations, the size of the computer is considerably reducing, speed of the computer is considerably increasing. ನಾವು ಈ ಜನರೇಷನ್ಸ್ ಆಫ್ ಕಂಪ್ಯೂಟರ್ನ ಒಂದನೇ ಜನರೇಷನ್ ಅಂತ ಹಿಡ್ಕೊಂಡು 5ನೇ ಜನರೇಷನ್ ತನಕ ನಾವು ನೋಡ್ಕೊಂಡು ಬಂದಾಗ ಅದರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಒಂದು ಕಂಪ್ಯೂಟರ್ದು ಸೈಜು, ಇನ್ನೊಂದು ಕಂಪ್ಯೂಟರ್ದು ಸ್ಪೀಡು,
ಇವು ಎರಡು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ಪ್ಲೇ ಮಾಡ್ತಾವೆ. ಒಂದನೇ ಜನರೇಷನ್ಸ್ ಒಳಗೆ ಒಂದು ದೊಡ್ಡ ರೂಮ್ ಅಕ್ಯುಪೈ ಆಗುವಷ್ಟು, ಒಂದು ದೊಡ್ಡ ರೂಮ್ ಅಕ್ಯುಪೈ ಮಾಡುವಷ್ಟು ದೊಡ್ಡ ಕಂಪ್ಯೂಟರ್ ಇದ್ದು ಕಾಂಪಿಟೇಷನ್ ಕೆಪಾಸಿಟಿ ಬಹಳ ಸ್ಲೋ ಇತ್ತು. ನೀವು ಹಂಗ ಒಂದನೇ ಜನರೇಷನ್, ಎರಡನೇ ಜನರೇಷನ್, ಮೂರನೇ ಜನರೇಷನ್, ನಾಲ್ಕನೇ ಜನರೇಷನ್, ಐದನೇ ಜನರೇಷನ್ಸ್ ಬಂದಾಗ ಕಂಪ್ಯೂಟರ್ ಸೈಜ್ ಕಡಿಮೆ ಆಗುವಂತ ಬರಾಕತ್ತೈತಿ. ಕಂಪ್ಯೂಟರ್ ಸೈಜ್ ಕಡಿಮೆ ಆಗುವಂತ ಬರಾಕತ್ತೈತಿ. ಅಟ್ ದ ಸೇಮ್ ಟೈಮ್ ದ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಈಸ್ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸಿಂಗ್. ಅಟ್ ದ ಸೇಮ್ ಟೈಮ್ ನಮ್ಗೆ ಕಂಪ್ಯೂಟರ್ ಸೈಜ್, ಯಾಕಂದ್ರೆ ಒಂದು ದೊಡ್ಡ ರೂಮ್ ಒಳಗ ಫಿಟ್ ಆಗುವಂತ ಕಂಪ್ಯೂಟರ್ ಈಗ ನಮ್ಗೆ ಅಂಗೈ ಒಳಗೆ ಫಿಟ್ ಆಗುವಷ್ಟು ಸೈಜಿಗೆ ಬಂದೈತಿ. ಅಂಗೈ ಒಳಗೆ ಫಿಟ್ ಆಗುವ ಸೈಜಿಗೆ ಬಂದೈತಿ. ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್: ಸೈಜ್, ಸ್ಪೀಡ್, and the component which we are used to build this computer. I hope all of you got about important characteristics of these generations of computer. In next class we are going to discuss classification of computer.